ಆಪರೇಷನ್ ಕಮಲದ ಶಾಸಕರಿಗೆ ಸಂಕಷ್ಟ ಎದುರಾಗುತ್ತಾ ಅನ್ನುವ ಪ್ರಶ್ನೆ ಮೂಡಿದೆ. ಮೈತ್ರಿ ಸರ್ಕಾರದ ವೇಳೆ ಆಪರೇಷನ್ ಕಮಲ ನಡೆದಿತ್ತು. ಈಗ ಬಿಎಸ್ವೈ ಸೇರಿ 17 ಶಾಸಕರ ವಿರುದ್ಧ ತನಿಖೆಗೆ ಅನುಮತಿ ಕೋರಿ ಸ್ಪೀಕರ್ಗೆ ಮನವಿ ಸಲ್ಲಿಸಲಾಗಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆಗೆ ಅನುಮತಿ ಕೋರಿ ಜನಾಧಿಕಾರ ಸಂಘರ್ಷ ಪರಿಷತ್ ಸಹ ಅಧ್ಯಕ್ಷ ಆದರ್ಶ ಅಯ್ಯರ್ ಮನವಿ ಸಲ್ಲಿಸಿದ್ದಾರೆ. 17 ಶಾಸಕರು ವಿಪ್ ಉಲ್ಲಂಘನೆ ಮಾಡಿದ್ದಾರೆ. ಅಂದಿನ ಸಭೆಗೆ ಹಾಜರಾಗದೆ ಕರ್ತವ್ಯ ಮರೆತಿದ್ದಾರೆ. ಬಿಎಸ್ವೈಗೆ ಅನುಚಿತ ಅನುಕೂಲ ಕಲ್ಪಿಸಿದ್ದಾರೆ ಅಂತ ಆರೋಪಿಸಿರುವ ಆದರ್ಶ ಅಯ್ಯರ್ ತನಿಖೆಗೆ ಅನುಮತಿ ಕೊಡಬೇಕು ಅಂತ ಸ್ಪೀಕರ್ಗೆ ಮನವಿ ಸಲ್ಲಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಸಂಕಷ್ಟ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಡಿಕೆಶಿ ಹಾದಿ ಸುಗಮವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಡಿಕೆಶಿ ಸಿಎಂ ಆಗೋದನ್ನು ತಪ್ಪಿಸಲಿಕ್ಕೆ ಸಾವುಕಾರ್ ಸೈಲೆಂಟ್ ಆಪರೇಷನ್ ಮಾಡ್ತಾ ಇದ್ದಾರಂತೆ. 40 ಶಾಸಕರ ಜೊತೆ ನಿರಂತರ ಸಂಪರ್ಕದಲ್ಲಿರುವಂಥ ಸತೀಶ್ ಜಾರಕಿಹೊಳಿ ಸಿಎಂ ಬದಲಾವಣೆ ಸನ್ನಿವೇಶ ಬಂದರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿಎಂ ಸ್ಥಾನ ಸಿಗದಿದ್ದರೆ ಡಿಸಿಎಂ ಸ್ಥಾನವಾದರೂ ಸತೀಶ್ ಜಾರಕಿಹೊಳಿಗೆ ಫಿಕ್ಸ್ ಅಂತ ಹೇಳಲಾಗಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ವಿವಾದಕ್ಕೆ ಗುರಿಯಾಗಿದ್ದಾರೆ. ವಿಜಯಪುರದಲ್ಲಿ ನಡೆದ ಗಣೇಶ ವಿಸರ್ಜನೆ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ನವರ ಕಾರಣದಿಂದ ಬಾಂಗ್ಲಾದೇಶದಂತೆ ಇಲ್ಲಿಯೂ ದಂಗೆ ಆಗುತ್ತೆ. ಗಣಪತಿ ಮೆರವಣಿಗೆ ಮಾಡ್ತಾ ಇದ್ರೆ ಕೆಲ ಕಳ್ಳ ಮಕ್ಕಳಿಗೆ ಸಮಾಧಾನ ಇಲ್ಲ. ಗಾಂಧಿ ನೆಹರು ಸೇರಿ ಮಾಡಿರೋ ಪಾಕಿಸ್ತಾನಕ್ಕೆ ಬೇಕಾದ್ರೆ ಹೋಗಿ, ಇಲ್ಲಿ ಮೋದಿ ಯೋಗಿ ಇರೋವರೆಗೂ ನೀವು ಬಾಲ ಬಿಚ್ಚೋಕೆ ಆಗಲ್ಲ. ನಮ್ಮಲ್ಲಿ ಕಾವಿ ಹಾಕಿರೋ ಕೆಲ ಸ್ವಾಮಿಗಳು ಲಿಂಗಾಯತ ಇಸ್ಲಾಂ ಒಂದೇ ಅಂತಾರೆ. ಇಂಥವ್ರಿಗೆ ನಾಚಿಕೆ ಆಗ್ಬೇಕು. ನೀನ್ ದನ ತಿಂತೀಯಾ, ಹಾಗಾದ್ರೆ ವಿಭೂತಿ ಯಾಕೆ ಹಚ್ಕೋತೀಯಾ ಅಂತ ಪರೋಕ್ಷವಾಗಿ ಸಾಣೆಹಳ್ಳಿ ಶ್ರೀಗಳ ವಿರುದ್ಧ ನಾಲಿಗೆ ಹರಿಬಿಟ್ಟಿದ್ದಾರೆ. ಅಲ್ಲದೆ ಮುಸ್ಲಿಮರ ಜೊತೆಗೆ ಯಾವುದೇ ವ್ಯವಹಾರ ಮಾಡಬೇಡಿ ಅಂತಾನೂ ಕರೆ ಕೊಟ್ಟಿದ್ದಾರೆ. ಇಂದಿನಿಂದ 2 ದಿನಗಳ ಕಾಲ ಗಗನಚುಕ್ಕಿ ಜಲಪಾತೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಇಂದು ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಲಿದ್ದಾರೆ. ಸಂಜೆ 6 ಗಂಟೆಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗ್ತಾ ಇದ್ದು, ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆಯನ್ನ ನೀಡಲಾಗಿದೆ. ಮಗಳೇ ತಾಯಿಯನ್ನ ಕೊಲೆ ಮಾಡಿರುವಂತಹ ಘಟನೆ ಬೆಂಗಳೂರಿನ ಬೊಮ್ಮನಹಳ್ಳಿಯ ಹೊಂಗಸಂದ್ರದಲ್ಲಿ ನಡೆದಿದೆ. ಸ್ನೇಹಿತನ ಜೊತೆಗೂಡಿ ಪವಿತ್ರ ಎಂಬಾಕೆ 46 ವರ್ಷದ ಜಯಲಕ್ಷ್ಮಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ಮೃತದೇಹವನ್ನ ಕೋರಮಂಗಲ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ತಾಯಿ ಮನೆಯಲ್ಲಿ ಇಲ್ಲದೇ ಇದ್ದಾಗ ಸ್ನೇಹಿತನನ್ನ ಪವಿತ್ರ ಮನೆಗೆ ಕರೆಸಿಕೊಂಡಿದ್ದಂತೆ. ತಾಯಿ ಮನೆಗೆ ಬಂದಾಗ ಇಬ್ಬರ ವಿಚಾರ ಬಯಲಾಗಿದೆ. ಈ ವೇಳೆ ತಾಯಿ ಮಗಳ ನಡುವೆ ಜಗಳ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ. ಚಿತ್ರದುರ್ಗದಲ್ಲಿ ಹಾಡಹಗಲೇ ಪಿಯುಸಿ ವಿದ್ಯಾರ್ಥಿನಿ ಅಪಹರಣಕ್ಕೆ ವಿಫಲ ಪ್ರಯತ್ನ ನಡೆದಿದೆ. ಹೊಳಲ್ಕೆರೆ ರಸ್ತೆಯ ಜ್ಞಾನ ವಿಕಾಸ ಶಾಲೆ ಬಳಿ ಬಂದ 6 ಜನರ ತಂಡ ಅಪ್ರಾಪ್ತ ಮುಸ್ಲಿಂ ವಿದ್ಯಾರ್ಥಿನಿಯ ಅಪಹರಣಕ್ಕೆ ಪ್ರಯತ್ನಿಸಿದೆ. ಬಾಲಕಿ ಕಿರುಚಿದ್ರಿಂದ ಅಪಹರಣಕಾರರು ಪರಾರಿಯಾಗಿದ್ರು. ಈ ವೇಳೆ ಸ್ಥಳೀಯರು ಪಾರ್ಥ ಎಂಬ ಮತ್ತು ಆನಂದ ಅನ್ನುವಂತಹ ಇಬ್ಬರನ್ನ ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಲೈಂಗಿಕ ದೌರ್ಜನ್ಯ ಎಸಗಿರುವ ಆರೋಪ ಎದುರಿಸ್ತಾ ಇರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ 3ನೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 3ನೇ ಪ್ರಕರಣ ಸಂಬಂಧ 42ನೇ ಎಸಿಎಂಎಂ ಕೋರ್ಟ್ಗೆ ಎಸ್ಐಟಿ ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 1691 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದ್ದು, ಪ್ರಕರಣ ಸಂಬಂಧ 120 ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಗಣೇಶ ವಿಸರ್ಜನಾ ಮೆರವಣಿಗೆ ವೇಳೆ ವ್ಯಕ್ತಿಯೊಬ್ಬರಿಗೆ ಚಾಕು ಇರಿದಿರುವಂತಹ ಘಟನೆ ಹುಬ್ಬಳ್ಳಿಯ ಮಂಟೂರು ರಸ್ತೆಯಲ್ಲಿ ನಡೆದಿದೆ. ಗಣೇಶ ಮೆರವಣಿಗೆಯ ಡಿಜೆ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಂಥ ಅಬ್ರಹಾಂ ಎನ್ನುವರ ಹೊಟ್ಟೆ ಹಾಗೂ ಕೈ ಭಾಗಕ್ಕೆ ಚಾಕುವಿನಿಂದ ಇರಿದು ಕಿಡಿಗೇಡಿಗಳು ಪರಾರಿಯಾಗಿದ್ದಾರೆ. ಕಾಶ್ಮೀರ ವಿಧಾನಸಭೆ ರಂಗು ದಿನೇ ದಿನೇ ಜೋರಾಗ್ತಾ ಇದೆ. ಚುನಾವಣೆ ಘೋಷಣೆ ಬಳಿಕ ಮೊದಲ ಬಾರಿಗೆ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಣಿವೆ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ದೋಡಾದಲ್ಲಿ ನಡೆಯಲಿರುವಂತಹ ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಮುಂದುವರೆದಿದೆ. ವಿಧಾನಸಭೆ ಚುನಾವಣೆ ಸಮಯದಲ್ಲೇ ಕೆಸ್ತ್ವಾರಾ ಸೆಕ್ಟರ್ ಅಲ್ಲಿ ದಾಳಿ ಮಾಡಿದ್ದಾರೆ. ಈ ವೇಳೆ 4 ಯೋಧರು ಗಾಯಗೊಂಡಿದ್ದಾರೆ. ಅರಣ್ಯ ಪ್ರದೇಶದಲ್ಲಿ ಅಡಗಿರುವ ಉಗ್ರರಿಗಾಗಿ ಭಾರತೀಯ ಸೇನೆ ಕೂಂಬಿಂಗ್ ನಡೆಸುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 74ನೇ ಹುಟ್ಟುಹಬ್ಬವನ್ನು ಸೆಪ್ಟೆಂಬರ್ 17ರಂದು ಆಚರಿಸಿಕೊಳ್ತಾ ಇದ್ದಾರೆ. ಬಿಜೆಪಿ ಮತ್ತು ಮೋದಿ ಅಭಿಮಾನಿಗಳು ಅವರ ಜನ್ಮದಿನವನ್ನು ವಿಶೇಷವಾಗಿ ಆಚರಿಸಲಿಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. ಐತಿಹಾಸಿಕ ರಾಜಸ್ಥಾನದ ಅಜ್ಮೇರ್ ದರ್ಗಾದ ಆಡಳಿತ ಮಂಡಳಿಯು ದಾಸೋಹದ ಮೂಲಕ ಪ್ರಧಾನಿಗಳ ಜನ್ಮದಿನವನ್ನು ಆಚರಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಸೆಪ್ಟೆಂಬರ್ 17ರಂದು 4000 ಕೆಜಿ ಸಸ್ಯಾಹಾರಿ ಲಂಗಾರ್ ಭೋಜನವನ್ನು ಸಿದ್ಧಪಡಿಸಿ ವಿತರಿಸಲಿಕ್ಕೆ ನಿರ್ಧರಿಸಲಾಗಿದೆ ಅಂತ ದರ್ಗಾದ ಪ್ರಮುಖರು ಹೇಳಿದ್ದಾರೆ. ಮೋದಿಯವರ ಜನ್ಮದಿನದಂದು ಸಸ್ಯಾಹಾರಿ ಊಟವನ್ನು ವಿತರಿಸಲಾಗ್ತಾ ಇದೆ ಅಂತ ಗದ್ದಿ ನಶೀನ್ ದರ್ಗಾ ಅಜ್ಮೇರ್ ಶರೀಫ್ನ ಪ್ರಮುಖ ಸೈಯದ್ ಅಫ್ಸಾನ್ ಚಿಸ್ತಿ ಹೇಳಿದ್ದಾರೆ.
ದೇಶದಾದ್ಯಂತ ಚರ್ಚೆಗೆ ಗ್ರಾಸವಾಗಿದ್ದ ಹಿಮಾಚಲ ಪ್ರದೇಶದ ಅಕ್ರಮ ಮಸೀದಿ ಪ್ರಕರಣಕ್ಕೆ ಕೊನೆಗೂ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಹಿಮಾಚಲ ಪ್ರದೇಶ ರಾಜಧಾನಿ ಶಿಮ್ಲಾ ನಗರದ ಸಂಜೌಲಿ ಎಂಬಲ್ಲಿ ಅಕ್ರಮವಾಗಿ ಮಸೀದಿ ನಿರ್ಮಾಣ ಮಾಡಲಾಗುತ್ತಿತ್ತು. ಈ ಮಸೀದಿ ನಕ್ಷೆಯ ಪ್ರಕಾರ ನಿರ್ಮಾಣ ಆಗ್ತಿಲ್ಲ ಅಂತ ಹಿಂದೂ ಸಂಘಟನೆಗಳು ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಹಿಂದೂಗಳ ಹೋರಾಟಕ್ಕೆ ಮಣಿದ ಮುಸ್ಲಿಮರು ಶಿಮ್ಲಾ ಮಹಾನಗರ ಪಾಲಿಕೆಗೆ ಜ್ಞಾಪಕ ಪತ್ರ ಸಲ್ಲಿಕೆ ಮಾಡಿದ್ದಾರೆ. ಅಕ್ರಮವಾಗಿ ನಿರ್ಮಾಣ ಆಗ್ತಿದೆ ಎನ್ನಲಾದ ಮಸೀದಿಯ ಭಾಗಗಳನ್ನು ನಾವೇ ಕೆಡವುತ್ತೇವೆ ಅಂತ ಹೇಳಿದ್ದಾರೆ. ಮೋದಿ ಆಡಳಿತದಿಂದ ಬಂಗಾಳವನ್ನು ಮುಕ್ತಗೊಳಿಸಿ ಮತ್ತು ಅದರ ಸ್ವಾತಂತ್ರ್ಯ ಘೋಷಿಸಿ ಅಂತ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರಿಗೆ ಬಾಂಗ್ಲಾದೇಶದ ಇಸ್ಲಾಮಿಕ್ ಉಗ್ರ ಜಶೀಮುದ್ದೀನ್ ರಹಮಾನಿ ಅಫಿ ಸಲಹೆಯನ್ನ ನೀಡಿದ್ದಾನೆ. ಶೇಖ್ ಹಸೀನಾ ಅವರ ಸರ್ಕಾರ ಪತನಗೊಂಡು ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಜೈಲಿನಿಂದ ಬಿಡುಗಡೆ ಆಗಿರುವಂತಹ ಹಫಿ ಭಾರತವನ್ನು ವಿಭಜಿಸುವ ಬಗ್ಗೆ ಮಾತನಾಡಿದ್ದಾರೆ. ಅಲ್ ಖೈದಾ ಭಯೋತ್ಪಾದನಾ ಸಂಘಟನೆಯ ಭಾಗವಾಗಿರುವಂತಹ ಅನ್ಸಾರುಲ್ಲಾ ಬಾಂಗ್ಲಾ ಟೀಮ್ ಮುಖ್ಯಸ್ಥನಾಗಿರುವಂಥ ಈತ ಭಾರತವನ್ನು ಒಡೆಯುವ ಹಾಗೂ ದಿಲ್ಲಿಯಲ್ಲಿ ಇಸ್ಲಾಮಿಕ್ ಬಾವುಟಗಳನ್ನು ಹಾರಿಸುವ ಬಗ್ಗೆ ಮಾತನಾಡಿದ್ದಾನೆ ಮೂರ್ಖ. ಈ ವಿಡಿಯೋ ವೈರಲ್ ಆಗಿದೆ. ಈರುಳ್ಳಿ ಬಾಸ್ಮತಿ ಅಕ್ಕಿ ಮೇಲೆ ವಿಧಿಸಿದ್ದಂಥ ಕನಿಷ್ಠ ರಫ್ತು ದರ ಕೇಂದ್ರ ಸರ್ಕಾರ ರದ್ದುಪಡಿಸಿದೆ. ಇದಲ್ಲದೆ ಗೋಧಿಯ ದಾಸ್ತಾನು ಮಿತಿಯನ್ನು ಬಿಗಿಗೊಳಿಸಿದೆ. ಈರುಳ್ಳಿಗೆ ಹಾಕಿದ್ದಂತಹ ಕನಿಷ್ಠ ರಫ್ತು ದರವನ್ನು ಪ್ರತಿ ಟನ್ಗೆ $550 ಗೊತ್ತುಪಡಿಸಲಾಗಿತ್ತು. ಅದನ್ನು ತೆಗೆದು ಹಾಕಲಾಗಿದೆ. ಬಾಸ್ಮತಿ ಅಕ್ಕಿಗೆ ಪ್ರತಿ ಟನ್ಗೆ $950 MEP ಇದ್ದುದನ್ನು ಈಗ ರದ್ದುಪಡಿಸಲಾಗಿದೆ. ಇದು ಶುಕ್ರವಾರದಿಂದಲೇ ಜಾರಿಗೆ ಬರ್ತಾ ಇದೆ ಅಂತ ಘೋಷಿಸಲಾಗಿದೆ. ಹರಿಯಾಣದಲ್ಲಿ ಚುನಾವಣೆ ಇರೋದ್ರಿಂದ ರೈತರನ್ನ ಒಲಿಸಿಕೊಳ್ಳಿಕ್ಕೆ ಈ ಕ್ರಮ ಜರುಗಿಸಲಾಗಿದೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಗುಜರಾತ್ನ ಗಾಂಧಿನಗರದಲ್ಲಿ ಗಣೇಶ ವಿಸರ್ಜನೆ ವೇಳೆ ಭಾರೀ ದುರಂತ ಸಂಭವಿಸಿದೆ. ನದಿಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ವೇಳೆ ನೀರಲ್ಲಿ ಮುಳುಗಿ 8 ಮಂದಿ ಸಾವನ್ನಪ್ಪಿದ್ದು ಹಲವರು ನಾಪತ್ತೆಯಾಗಿದ್ದಾರೆ. ಇನ್ನು ಘಟನೆ ಬಳಿಕ NDRF ತಂಡ ಸ್ಥಳಕ್ಕೆ ದೌಡಾಯಿಸಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡುತ್ತಿದೆ. ಇತ್ತೀಚೆಗೆ ದಕ್ಷಿಣ ಕೊರಿಯಾ ಸೇನೆ ತನ್ನಲ್ಲಿ ಬಳಕೆಯಲ್ಲಿದ್ದಂಥ 1300 CCTV ಕ್ಯಾಮೆರಾಗಳನ್ನು ತೆಗೆದುಹಾಕಿತ್ತು. ಇದಕ್ಕೆ ಕಾರಣ ಭದ್ರತಾ ಲೋಪ ಅಂತ ಹೇಳಿತ್ತು. ಈ ಸಂಬಂಧ ತನಿಖಾ ವರದಿಯಲ್ಲಿ ಆಘಾತಕಾರಿ ವರದಿಗಳು ಲಭ್ಯವಾಗಿವೆ. ಚೀನಾ ದೇಶ ಮಾರಾಟ ಮಾಡಿದ್ದಂಥ CCTV ಕ್ಯಾಮೆರಾಗಳ ಬಳಕೆ ಆರಂಭ ಆದ ಕೂಡಲೇ ಈ ದೃಶ್ಯಾವಳಿಗಳು ಚೀನಾ ದೇಶವನ್ನು ತಲುಪ್ತಾ ಇದ್ವು ಅಂತ ಹೇಳಲಾಗಿದೆ. ಬಾಹ್ಯಾಕಾಶದಲ್ಲಿ ಸಿಲುಕಿಕೊಂಡಿರುವ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ನಿನ್ನೆ ಬಾಹ್ಯಾಕಾಶದಿಂದಲೇ ಮಾಧ್ಯಮದವರೊಂದಿಗೆ ಸಂವಾದ ನಡೆಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಸುನೀತಾ ವಿಲಿಯಮ್ಸ್, ಇದು ಪರೀಕ್ಷಾರ್ಥ ಹಾರಾಟ ಅನ್ನೋದು ನನಗೆ ಮತ್ತು ಬುಚ್ಗೆ ತಿಳಿದಿತ್ತು. ನಿಗದಿಗಿಂತ ಇನ್ನೂ ಹೆಚ್ಚಿನ ದಿನಗಳ ಕಾಲ ಅಂತರಿಕ್ಷದಲ್ಲೇ ಇರಬೇಕಾಗಿ ಬರಬಹುದು ಅನ್ನುವ ವಿಚಾರದ ಬಗ್ಗೆಯೂ ಅರಿವಿತ್ತು. ನನ್ನ ತಾಯಿಯ ಜೊತೆ ಇರಬೇಕಾದ ಸಮಯದಲ್ಲಿ ನಾನು ಅಂತರಿಕ್ಷದಲ್ಲಿ ಇರೋದಕ್ಕೆ ಸ್ವಲ್ಪ ಬೇಸರ ಇದೆ. ಈ ಬಾರಿ ನಡೆಯುವ ಅಮೆರಿಕ ಚುನಾವಣೆಗೆ ಬಾಹ್ಯಾಕಾಶದಿಂದಲೇ ಮತ ಚಲಾಯಿಸಲು ನಾನು ಉತ್ಸುಕಳಾಗಿದ್ದೇನೆ ಅಂತ ಸುನೀತಾ ವಿಲಿಯಮ್ಸ್ ಹೇಳಿದರು. ಹಿರಿಯ CPIM ಮುಖಂಡ ಸೀತಾರಾಮ್ ಯೆಚೂರಿ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಸೀತಾರಾಮ್ ಯೆಚೂರಿ ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ತಡರಾತ್ರಿ ಸೀತಾರಾಮ್ ಯೆಚೂರಿ ನಿವಾಸಕ್ಕೆ ಭೇಟಿ ನೀಡಿದಂಥ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಸೀತಾರಾಮ್ ಯೆಚೂರಿ ಅವರ ಅಂತಿಮ ದರ್ಶನ ಪಡೆದು ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಕೇಂದ್ರ ಸಚಿವ JP ನಡ್ಡಾ ಕೂಡ ದೆಹಲಿಯ ಸೀತಾರಾಮ್ ಯೆಚೂರಿ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ನಮನ ಸಲ್ಲಿಸಿದ್ದಾರೆ. ರಿಲಯನ್ಸ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಮುಖೇಶ್ ಅಂಬಾನಿ ಕುಟುಂಬ ಮುಂಬೈನ ಸುಪ್ರಸಿದ್ಧ ಲಾಲ್ ಬಾಗ್ಜಾ ರಾಜಗಣಪನ ದರ್ಶನ ಮಾಡಿದೆ. ನೂತನ ದಂಪತಿ ಅನಂತ್ ಅಂಬಾನಿ, ರಾಧಿಕಾ ಮರ್ಚೆಂಟ್ ಗಣೇಶನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ಉಳಿದ ಸುದ್ದಿ ನೋಡೋಣ ಒಂದು ಬ್ರೇಕ್ ಆದ್ಮೇಲೆ.
ವೆಲ್ಕಮ್ ಬ್ಯಾಕ್. ಕ್ರೀಡಾಲೋಕದ ಸುದ್ದಿಯನ್ನ ನೋಡೋಣ. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ 2 ಪಂದ್ಯಗಳ ಟೆಸ್ಟ್ ಸರಣಿ ಸೆಪ್ಟೆಂಬರ್ 19ರಿಂದ ಆರಂಭವಾಗಲಿದೆ. ಚೆನ್ನೈನಲ್ಲಿ ಟೀಂ ಇಂಡಿಯಾ ಆಟಗಾರರು ನೆಟ್ಸ್ನಲ್ಲಿ ಬೆವರಿಳಿಸುತ್ತಿದ್ದಾರೆ. ಇನ್ನು 5 ದಿನಗಳ ಕಾಲ ಟೀಂ ಇಂಡಿಯಾ ಆಟಗಾರರು ಅಭ್ಯಾಸ ಮಾಡಲಿದ್ದಾರೆ. ಚೆನ್ನೈನಲ್ಲಿ ಸೆಪ್ಟೆಂಬರ್ 19ರಿಂದ ಮೊದಲ ಟೆಸ್ಟ್ ಪಂದ್ಯ ನಡೆಯಲಿದೆ. ಹೀರೋ ಏಷ್ಯನ್ ಚಾಂಪಿಯನ್ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ನೀಡ್ತಾ ಇರುವಂತಹ ಭಾರತ ತಂಡ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕ್ ವಿರುದ್ಧ ಸೆಣಸಾಡಲಿದೆ. ಇವರಿಗೂ ಆಡಿದಂಥ 4 ಪಂದ್ಯಗಳಲ್ಲಿ 4 ಪಂದ್ಯಗಳನ್ನು ಗೆದ್ದಿರುವಂತಹ ಟೀಂ ಇಂಡಿಯಾ ಪಾಕ್ ವಿರುದ್ಧ ಗೆಲ್ಲುವಂತ ತವಕದಲ್ಲಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ, ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.